ದುಬೈಯಲ್ಲೂ ಕನ್ನಡದಲ್ಲಿ ಬೋರ್ಡ್ ಇದೆ. ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಆನ್ ಅರ್ತ್ ಅಂತೆ. ನಡ್ಕೊಂಡು ಹೋಗ್ತಾ ಇದ್ದೆ, ಸಡನ್ನಾಗಿ ಒಂದು ಬೋರ್ಡ್ ನೋಡಿದೆ. ಏನು ಬೋರ್ಡ್ ಆಗಿರ್ಬೋದು? ಬ್ಯಾಂಗ್ಳೂರ್ ಚರ್ಚ್. ಇವಾಗ ಇಲ್ಲಿಂದ ಓಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಬೇಕು. ನನಗೂ ಗೊತ್ತಿಲ್ಲ, ನೋಡೋಣ. ಹಂಗೆ ಬನ್ನಿ ಹೋಗೋಣ. ನೀವು ನೋಡಿದ್ರಲ್ಲ ಔಟ್ ಸೈಡ್. ಸೊ ಮೆಟ್ರೋದಲ್ಲಿ ಹೋಗ್ತಾ ಇರುವಾಗ ಫ್ಯೂಚರ್ ಮ್ಯೂಸಿಯಂ ನೋಡಿದೆ. ಸೊ ನೋಡೋಣ ಅಲ್ಲಿ ಎಲ್ದಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮೆಟ್ರೋ ಇಳಿದೆ. ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಆನ್ ಅರ್ತ್ ಅಂತೆ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಮ್ಯೂಸಿಯಂ ಆಫ್ ದ ಫ್ಯೂಚರಲ್ಲಿ ಯಾವ ಥರ ಹೆಂಗೆ ಏನೆಲ್ಲ ಇರುತ್ತೆ ಅಂತ ಇವಾಗಲೇ ಬಿಲ್ಡ್ ಮಾಡಿಟ್ಟಿದ್ದಾರೆ ದುಬೈಯಲ್ಲಿ. ಸೊ ಅದರೊಳಗೆ ಹೋಗಿ ನೋಡೋಣ ಬನ್ನಿ. ನಾನು ಹೋಗ್ತಾ ಇದ್ದೀನಿ ಇವಾಗ. ಹೆಂಗೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಕ್ಲೀನಾಗಿದೆ ಪ್ಲೇಸ್ ಮಾತ್ರ. ರೋಬೋಜ ಆಹಾ. ಈ ಕಡೆ ಬರ್ಬೋದಾ? ಆಮೇಲೆ ಬರ್ತಾ ಇದ್ದಾರೆ ನೋಡಿ. ನನ್ನ ಮಾತು ಕೇಳ್ತದೆ. ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಡಿಮ್ಯಾಂಡ್ ತೋರಿಸ್ತಾ ಇರೋದು ನೋಡಿ. ಬಂತು ನಿಮ್ಮ ಜೊತೆ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೇಳಿದಾಗ ಕೊಡಲ್ಲ ಅಂದ್ಬಿಟ್ರು. ಬೇರೆನಕ್ಕೂ ಅಲ್ಲ, ಇಲ್ಲಿ ಬಂದು ಒಳಗೆ ಹೋಗಬೇಕು ಅಂದರೆ 15 ಡೇಸ್ ಮುಂಚೆನೇ ಬುಕ್ ಮಾಡಿರಬೇಕಂತೆ. 15 ಡೇಸ್ ಮುಂಚೆ ಬುಕ್ ಮಾಡಿ ಬಂದರೆ ಮಾತ್ರ ಒಳಗೆ ಹೋಗ್ಬೋದು. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 151 ದಿರಮ್ಸ್, ಇಂಡಿಯನ್ ರುಪೀಸ್ ನಿಯರ್ಲಿ 3800 ಅನ್ಕೋತೀನಿ. ಸೊ ನಿಮಗೆ ಇಲ್ಲಿ ಬಂದು ಒಳಗೆಲ್ಲ ಏನೆಲ್ಲ ಇದೆ ಅಂತ ನೋಡ್ಕೋಬೇಕು ಅಂತ ಹೇಳಿದರೆ ಟಿಕೆಟ್ ತಗೊಂಡು ಬನ್ನಿ. ಅದು 15 ಡೇಸ್ ಮುಂಚೆನೇ ತಗೊಳ್ಳಿ. ನಾನು ಹೋಗಿ ಕೇಳಿದಾಗ ಕೊಟ್ಟಿಲ್ಲ ನನಗೆ. ಅವರು ಹೇಳಿದ್ರು 15 ಡೇಸ್ ಮುಂಚೆ ಬುಕ್ ಮಾಡಬೇಕು. 15 ಡೇಸ್ ಗಂಟ ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗಿದೆ ಅಂತ. ರೋಬೋಟ್ ಕಾಫಿ ಮಾಡ್ತಾ ಇದೆ ಇಲ್ಲಿ ನೋಡಿ. ಮುಂದೆ ಯಾವ ಥರ ಏನು ಹೆಂಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಮ್ಯೂಸಿಯಂ ಒಳಗೆ ಮಾಡಿ ಇಟ್ಟಿದ್ದಾರೆ ಇವಾಗಲೇ ಅಂತೆ. ಸೊ ನಾವು ಹೋಗೋಣ ಅಂತೇಳಿ ನಾನು ಬಂದೆ. ಮೆಟ್ರೋದಲ್ಲಿ ಹೋಗ್ತಾ ಇರುವಾಗ ನಿಮಗೆ ನೋಡಿದ್ರಲ್ಲ, ಆ ಮೆಟ್ರೋದಿಂದ ಸಡನ್ನಾಗಿ ಇಳಿದಿರೋದು. ಬಂದು ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೇಳಿದಾಗ ಇಲ್ಲ, ಅದು ಆನ್ಲೈನ್ ಬುಕ್ಕಿಂಗ್ 15 ಡೇಸ್ ಮುಂಚೆನೇ ಮಾಡಿರಬೇಕು.
ಇವಾಗ ಬುಕ್ ಮಾಡ್ಬೋದು, ಆದರೆ 15 ಡೇಸ್ ಆದಮೇಲಕ್ಕೆ ಇರೋದು. ಸೊ ಮುಂದೆ ಇನ್ನು ನೆಕ್ಸ್ಟ್ ಬರುವಾಗ 15 ಡೇಸ್ ಮುಂಚೆನೇ ಟಿಕೆಟ್ ಬುಕ್ ಮಾಡಿ ಎಲ್ಲ ಬಂದರೆ ಒಳಗೆ ಹೋಗಿ ಎಲ್ಲ ತೋರಿಸ್ತೀನಿ ನಾನು. ನೋಡೋಣ ಇಲ್ಲಿ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಹಂಗಿದ್ದರೆ ನಾನು ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಟಿಕೆಟ್ ಕಾಸ್ಟ್ ಬಂದು 151 dirhams, ನಿಯರ್ಲಿ 3700 ಅನ್ಕೋತೀನಿ. ತೋರಿಸಿದೆ 1 2 3 4 5 ಫ್ಲೋರ್ಸ್ ಅನ್ಕೋತೀನಿ, ಗೊತ್ತಿಲ್ಲ. ನನಗೆ ಬ್ರೌಸ್ ಮಾಡಿ ನೋಡೋಣ ಅಂತ ಹೇಳಿದ್ರೆ ಇಂಟರ್ನೆಟ್ ಏನಿಲ್ಲ, ಹಂಗೇ ಬರ್ತಾ ಇರೋದೇ ಸುತ್ತಾ ಇದ್ದೀನಿ. ಮ್ಯೂಸಿಯಂ ಆಫ್ ದ ಫ್ಯೂಚರ್ ಇವಾಗ ಒಳಗೆ ನೋಡಿದ್ವಲ್ಲ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ನಾರ್ಮಲ್ ಎಲ್ಲ ನಡೆಯೋ ಥರ ಇವತ್ತು ನಡೀತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಇವಾಗ ಆಲ್ರೆಡಿ ಟೈಮ್ ಈವ್ನಿಂಗ್ ಆಗ್ತಾ ಬರ್ತಾಯಿದೆ, ಈವ್ನಿಂಗ್ ಆಗೋಗ್ಬಿಟ್ಟಿದೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಹೋಗೋಣ. ಹಂಗೆ ಹೋಗ್ತಾ ಇರುವಾಗ ಮೆಟ್ರೋ ಹತ್ರ ಹೋಗ್ತಾ ಇದ್ದೀನಿ. ಮೆಟ್ರೋ ಹತ್ರ ಹಿಂಗೆ ಹೋಗ್ತಾ ಇರೋ ಯಾವುದಾದ್ರು ಪ್ಲೇಸ್ ನೋಡ್ಬೋದು, ಹಂಗೆ ನಿಮಗೂ ತೋರಿಸ್ತೀನಿ. ನನಗೇನು ಬೇಜಾರಾಯಿತು ಅಂತ ಹೇಳಿದ್ರೆ ಒಳಗೆ ಹೋಗೋಕ್ಕಾಗಿಲ್ಲ ಅಂತ ನಾನು ಅದ್ರ ಬಗ್ಗೆ ನೋಡ್ಕೊಂಡಿಲ್ಲ. ಜಸ್ಟ್ ಹಂಗೆ ಮೆಟ್ರೋದಲ್ಲಿ ಬರುವಾಗ ನೋಡಿ ಇಳಿದಿರೋದು. ಟಿಕೆಟ್ ನೋಡಿದರೆ 15 ಡೇಸ್ ಮುಂಚೆನೇ ತೆಗಿಬೇಕು ಅಂತ ಇತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಒಳಗೆಲ್ಲ ಹೋಗಿ. ಇವಾಗ ಇಷ್ಟೇ ನೋಡೋಕ್ಕಾಗಿದ್ದು. ನೆಕ್ಸ್ಟ್ ಟೈಮೇ 15 ಡೇಸ್ ಮುಂಚೆನೇ ಬುಕ್ ಮಾಡಿ ಹೋಗ್ತೀನಿ. ಮೆಟ್ರೋ ಸ್ಟೇಷನ್ ಹತ್ರ ಬಂದೆ, ಬಟ್ ಹೋಗುವಾಗ ಮೇಲ್ಗಡೆಯಿಂದ ನಡ್ಕೊಂಡು ಅಲ್ಲಿ ಇಳಿದೆ. ಇವಾಗ ಎಂಟ್ರೆನ್ಸ್ ಗೊತ್ತಾಗ್ತಿಲ್ಲ, ನೋಡೋಣ. ಸಂಜೆ ಆಗ್ತಾ ತುಂಬ ಚಳಿ ಇದೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಚಳಿ ಆಗ್ತಿದೆ. ಬೆಂಗಳೂರು ಥರನೇ ಕ್ಲೈಮೇಟ್ ಇಲ್ಲೂ ಕೂಡ. ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರೋ ಎಲ್ಲ ವೀಡಿಯೋಸ್ಗೂ ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಅಪ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.